morning students. Today I teach the 10th standard lesson Science and Hope of Survival. ವಿಜ್ಞಾನ ಮತ್ತು ಅದರಿಂದ ಬದುಕುಳಿಯುವಂತಹ ಒಂದು ಭರವಸೆ ಎಂಬ ಪಾಠದ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಹೀಲಿಸ್ ಬೋಹ್ರೆಟ್ ಅವರು ಯಾವ ರೀತಿಯಾಗಿ ಒಂದು ವಿಜ್ಞಾನ ಮತ್ತು ಅದರಿಂದ ಬದುಕಿ ಉಳಿಯುವಂತಹ ಒಂದು ಭರವಸೆಯನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಪಾಪ್ಯುಲರ್ ಎಕ್ಸ್ಪ್ರೆಷನ್ಸ್ ಅನ್ನು ಹೇಳಿದರೆ, ಬುದ್ಧಿವಂತರು ಎಲ್ಲರೂ ಬುದ್ಧಿವಂತರಾಗಿರ್ತಾರೆ, ಯಾಕೆ ಎಲ್ಲರೂ ಬಡವರಾಗಿರ್ತಾರೆ ಎನ್ನುವಂತಹ ಒಂದು ಮಾತು, ಜೊತೆಗೆ ಆ ಒಂದು ಅಭಿವ್ಯಕ್ತಿಯಾಗಿರುವಂತಹ ಒಂದು ಜನಪ್ರಿಯವಾಗಿರುವಂತಹ ಅಭಿವ್ಯಕ್ತಿಯನ್ನು ಬಳಸ್ತಾರೆ. ಅಂದರೆ ಯಾಕೆ ಈ ಬಿಸ್ನೆಸ್ ಮೆನ್ಸ್, ಲಾಯರ್ಸ್, ಡಾಕ್ಟರ್ಸ್ ಕೆಲಸಗಳಿಗೆ ಹೋಗಲ್ಲ, ಹೈಯರ್ ಇನ್ಕಮ್ ಬರುವಂಥ ಒಂದು ಕೆಲಸಕ್ಕೆ ಹೋಗಲ್ಲ, ಯಾಕೆ ಈ ಒಂದು ಸೈಂಟಿಸ್ಟ್ ಕೆಲಸವನ್ನು ಚೂಸ್ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಲಿಯೋ ಟಾಲ್ಸ್ಟಾಯ್ ಅವರು, ರಷ್ಯಾದ ಫೇಮಸ್ ಬರಹಗಾರರು, ಹೇಳ್ತಾರೆ, ಬರೆಯುವವರೆಲ್ಲ ಬರಹಗಾರರಲ್ಲ, ಸಾಹಿತಿಗಳಲ್ಲ, ಯಾರು ಬರೆಯೋದನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲವೋ ಅವರನ್ನು ಬರಹಗಾರರು ಅಂತೇಳಿ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಈ ವೈಜ್ಞಾನಿಕವಾಗಿ ಅಥವಾ ವಿಜ್ಞಾನದಲ್ಲಿ ಸೈಂಟಿಸ್ಟ್ ಕೆಲಸವನ್ನು ಮಾಡುವಂಥವರಿಗೆ ಅಗಾಧವಾದಂಥ ರಿವಾರ್ಡ್ಗಳು ಸಿಗ್ತವೆ. ಅದೇ ರೀತಿಯಾಗಿ ಅವರವರ ಒಂದು ಆಕ್ಯುಪೇಷನ್ನು ಇರ್ತಕ್ಕಂತೆ ಅವರು ರಿವಾರ್ಡ್ಗಳನ್ನು, ಪ್ರಮೋಷನ್ಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಬೇರೆ ಕೆಲಸಗಳನ್ನು ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಸಿಗುವಂತಹ ಒಂದು ಫ್ರೆಂಡ್ಶಿಪ್, ಫ್ರೀಡಮ್ ಇಲ್ಲಿ ಬೇರೆ ಯಾವುದೂ ಸಿಗುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಕೆಲವೊಂದು ಏನು ಮಾಡ್ತಾರಪ್ಪ ವಿಜ್ಞಾನಿಗಳು ಅಂತಂದರೆ, ಪ್ರಕೃತಿಯಲ್ಲಿ ಇರುವಂತಹ ರಹಸ್ಯವಾಗಿರುವಂತಹ ಒಂದು ವಿಷಯಗಳ ಬಗ್ಗೆ ಸಂಶೋಧನೆ ಮಾಡುವುದು, ರಹಸ್ಯಗಳ ಬಗ್ಗೆ ಅವರು ಕಂಡುಹಿಡಿಯುವುದು ಇವರ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ ದ ಸೈನ್ಸ್ ಇಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತೇಳಿ ಅನ್ನುವಂತಹ ಮಾತುಗಳನ್ನು ಸಹ ಇಲ್ಲಿ ಹೇಳಿದೆ. ಅದೇ ಒಬ್ಬ ಫೇಮಸ್ ಎಜುಕೇಷನಿಸ್ಟ್ ಆಗಿರುವಂತಹ ಹೆಫ್ಪ್ರೆಸ್ ಅವರು ಒಟ್ಟಾಗಿ ಕೆಲಸ ಮಾಡುವಂಥವರು, ಸಮಾನ ಮನಸ್ಕರಿರುವಂತಹ ಜೊತೆಯವರಲ್ಲಿ ಕೆಲಸ ಮಾಡಿದಾಗ ಅದರಿಂದ ಸಿಗುವಂತಹ ಆನಂದ ತುಂಬ ಬಹಳ ಹೆಚ್ಚಾಗಿರುತ್ತೆ ಎನ್ನುವಂತಹ ಮಾತನ್ನು ಸಹ ಹೇಳ್ತಾರೆ. 1960ರ ಒಂದು ಸಮಯ, ದ ಕೋಲ್ಡ್ ವಾರ್ ಆಲ್ ಓವರ್ ದ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ಒಂದು 1960ರ ಒಂದು ಸಮಯವನ್ನು ಶೀತಲ ಸಮರದ ಸಮಯ ಅಂತೇಳಿ ಕರೀತಾ ಇದ್ರು. ಆಗ ಹೀಲಿಸ್ ಬೋಹ್ರೆಟ್ ಅವರು ಹೇಳಿದ್ರು, ರಿಸರ್ಚ್ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಮಾಸ್ಕೋದಲ್ಲಿ ಅವರು ಆ ಒಂದು ಸೆಸ್ಮಿಕ್ ವೇವ್, ಭೂಕಂಪನದ ಅಲೆಗಳ ಬಗ್ಗೆ ಅವರು ರಿಸರ್ಚ್ ಮಾಡ್ಕೊಂತ ರಷ್ಯಾದ ಮಾಸ್ಕೋನಲ್ಲಿ ಇದ್ದರು. ಹೇಗಿತ್ತು ಅವರ ಒಂದು ರಿಸರ್ಚ್ ಅಂದರೆ, ಅವರ ನಿಜ ಜೀವನದಲ್ಲಿ ಅವುಗಳನ್ನು ನಾವು ರಿಯಲ್ ಲೈಫ್ಗೆ ಹ್ಯಾಡ್ ಮಾಡ್ಕೋಬೇಕು ಅಥವಾ ರಿಯಲ್ ಲೈಫ್ಗೆ ಅದನ್ನು ಹೋಲಿಕೆ ಮಾಡಬೇಕು ಎನ್ನುವಂಥದ್ದನ್ನು ಅವರು ತಿಳಿದಿರಲಿಲ್ಲ. ಆದರೆ ಅವರು ವಿಜ್ಞಾನದ ಸಮಸ್ಯೆಗಳನ್ನು ನೋಡಿಬಿಟ್ಟು ಅದರ ಸವಾಲುಗಳನ್ನು ತುಂಬ ಆನಂದದಿಂದ ಅವುಗಳನ್ನು ಎದುರಿಸ್ತಾ ಇದ್ದರು. ಇದು ರಿಯಲ್ ಲೈಫ್ಗೆ ಸಂಬಂಧ ಹೊಂದಿರುತ್ತೆ ಎನ್ನುವಂಥದ್ದನ್ನು ಅವರು ತಿಳಿದಿರಲಿಲ್ಲ. ಯಾರೋ ಹೀಲಿಸ್ ಬೋಹ್ರೆಟ್ ಅವರು ಎನ್ನುವಂತಹ ಒಂದು ಮಾತನ್ನು ಅವರಲ್ಲಿ ಹೇಳ್ತಾರೆ. ಸೊ ಮುಂದೆ ಏನು ಮಾಡ್ತಾರಪ್ಪ, ಯಾವ ರೀತಿಯಾಗಿ ಈ ಒಂದು ಸೈಂಟಿಸ್ಟ್ಗಳು ಯಾವ ರೀತಿಯಾಗಿ ತಮ್ಮ ಪ್ರಯೋಗಗಳನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ನೋಡೋಣ. ಟುಡೇಸ್ ಕ್ಲಾಸಲ್ಲಿ ದ 4th ಪ್ಯಾರಾಗ್ರಾಫಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ನೋಡ್ಕೊಳ್ಳಿ ಮಕ್ಕಳ. ದ ಸಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್, then Soviet Academy of Science. He had received a message from the Palace of Nations in Geneva, where technical experts from the Soviet Union, United States and United Kingdom, 3 powers possessing nuclear weapons, met behind closed doors. The president showed me letter from Geneva. An American scientist, Frank Press, quoted my work while arguing with Moscow experts, and to my great surprise, I found myself in Geneva. ಹೇಳ್ತಾರೆ, 1960ರ ಸಮಯ, ಶೀತಲ ಸಮರ ನಡೆಯುತ್ತಿರುವಂತಹ ಒಂದು ಕಾಲ ಆಗಿತ್ತು ಇಲ್ಲಿ ಮಾಸ್ಕೋದಲ್ಲಿ. ದ ಸಮನ್ಸ್, ಒಂದು ಸಮನ್ಸ್ ಅಂತಂದರೆ ಒಂದು ಆಜ್ಞಾ ಪತ್ರ ಬರುತ್ತೆ. ಎಲ್ಲಿಂದ ಬರುತ್ತೆ ಈ ಒಂದು ಸಮನ್ಸ್? ಸಮನ್ಸ್ ಮೀನ್ಸ್
ಒಂದು ಪ್ರೆಸಿಡೆಂಟಿಂದ ಈ ಒಂದು ಆಜ್ಞೆ ಇರುವಂತಹ ಒಂದು ಲೆಟರ್ ಪತ್ರ ಬರುತ್ತೆ. ಕೇಮ್ ಫ್ರಮ್ ಪ್ರೆಸಿಡೆಂಟ್ ಆಫ್ ರಷ್ಯಾ ಒಂದು ಅಧ್ಯಕ್ಷರಿಂದ, ಸೋವಿಯತ್ ರಷ್ಯಾ ಅಧ್ಯಕ್ಷರಿಂದ ಒಂದು ಪತ್ರ ಬರುತ್ತೆ. ಅದು ದ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್, ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ ಇಂದ ಒಂದು ಲೆಟರ್ ಬರುತ್ತೆ. ಹ್ಯಾಡ್ ರಿಸೀವ್ಡ್ ಎ ಮೆಸೇಜ್ ಫ್ರಮ್ ದ ಪ್ಯಾರಿಸ್. ಆ ಒಂದು ರಷ್ಯಾ ಭವನದಲ್ಲಿ ಆ ಮೆಸೇಜ್ ಮೀನ್ಸ್ ಏನು ಆ ಪತ್ರದಲ್ಲಿ ಏನು ಸಂದೇಶ ಇರುತ್ತೆ ಅನ್ನುವಂಥದ್ದನ್ನು ರಿಸೀವ್ ಪಡ್ಕೊಳ್ತಾರೆ. ನೇಷನ್ಸ್ ಇನ್ ಜಿನೇವಾ, ಪ್ಯಾಲೇಸ್ ಆಫ್ ನೇಷನ್ಸ್ ಜಿನೇವಾದಲ್ಲಿ ಆ ಒಂದು ಪತ್ರವನ್ನು ಪಡ್ಕೊಳ್ತಾರೆ. ಈ ಪತ್ರ ಎಲ್ಲಿಂದ ಬಂದಿತ್ತು? ರಷ್ಯನ್ ಪ್ರೆಸಿಡೆಂಟಿಂದ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಿಂದ ಈ ಒಂದು ಪತ್ರ ಬಂದಿತ್ತು. ಅದನ್ನು ಜಿನೇವಾದಲ್ಲಿ ಆ ಒಂದು ಪ್ಯಾಲೇಸ್ಗೆ ಅದನ್ನು ಇಸ್ಕೊಳ್ತಾರೆ, ಆ ಒಂದು ಮೆಸೇಜ್ ಸಂದೇಶವನ್ನು. ವೇರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಸೋವಿಯತ್ ಯೂನಿಯನ್, ಅಲ್ಲಿ ತುಂಬ ತಾಂತ್ರಿಕವಾದಂತಹ ರೀತಿಯಾದಂತಹ ಎಕ್ಸ್ಪರ್ಟ್ಸ್ ಪರಿಣಿತವಾಗಿ ಇದ್ದರು. ಯಾವ್ಯಾವರು? ಸೋವಿಯತ್ ಯೂನಿಯನ್, ಸೋವಿಯತ್ ಅಂದರೆ ರಷ್ಯಾ ರಾಷ್ಟ್ರ ಇತ್ತು. ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಮೀನ್ಸ್ ಅಮೇರಿಕಾ ಇತ್ತು, USA ಅಮೇರಿಕಾ ಇತ್ತು. ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್, ಈ ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ಮೀನ್ಸ್ ಇಂಗ್ಲೆಂಡ್ ಇತ್ತು, UK, USA ಆ್ಯಂಡ್ USSR. ಈ ಮೂರು ರಾಷ್ಟ್ರಗಳು ಅಲ್ಲಿ ಇದ್ವು. ಆ್ಯಂಡ್ USSR ಮೀನ್ಸ್ ರಷ್ಯಾ, ಅಮೇರಿಕಾ ಮತ್ತು ಇಂಗ್ಲೆಂಡ್. ಈ ಮೂರು ರಾಷ್ಟ್ರಗಳು ಆ ಒಂದು ಸಮಯದಲ್ಲಿ ಇದ್ವು. ಅದಕ್ಕೆ ಇವುಗಳನ್ನ ಹೇಳಿದರೆ 3 ಪವರ್ಸ್, ಮೂರು ಅತ್ಯಂತ ಒಂದು ಬಲಿಷ್ಠ ರಾಷ್ಟ್ರಗಳಾಗಿ ನಮಗೆ ಕಂಡುಬರುತ್ತವೆ: ಅಮೇರಿಕಾ, ರಷ್ಯಾ, ಇಂಗ್ಲೆಂಡ್. ಈ 3 ಪವರ್ಸ್ಗಳು ಪ್ರೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಈ ನ್ಯೂಕ್ಲಿಯರ್ ಅಂದರೆ ಪರಮಾಣು ಶಕ್ತಿಯಿಂದ ಕೂಡಿರುವಂತಹ ಒಂದು ಆಯುಧಗಳು, ಆಯುಧಗಳನ್ನು, ಪರಮಾಣು ಶಕ್ತಿಯಿಂದ ಕೂಡಿರುವಂತಹ ಆಯುಧಗಳನ್ನು ಹೊಂದಿದ್ದು, ಪ್ರೊಸೆಸಿಂಗ್ ಮಾಡ್ಕೊಂಡಿದ್ದು, ಪಡ್ಕೊಂಡಿದ್ದು ಅಂದರೆ ಅವುಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ದು. ಯಾವುವು? ಈ 3 ಪವರ್ಸ್ಗಳು ಅವುಗಳನ್ನು ಹೊಂದಿದ್ದು. ನ್ಯೂಕ್ಲಿಯರ್ ವೆಪನ್ಸ್, ಪರಮಾಣು ಶಕ್ತಿ ಇರುವಂತಹ ವೆಪನ್ಸ್ಗಳನ್ನು, ಆಯುಧಗಳನ್ನು ಅವರು ಈ ಮೂರು ರಾಷ್ಟ್ರಗಳು. ಯಾಕೆ 1960ರ ಸಮಯವನ್ನು ಶೀತಲ ಸಮರ ಅಂತ ಕರೀತಾ ಇದ್ದಾರೆ? ಒಳಗೊಳಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹೊಂದುತ್ತಾ ಹೋದರು. ಸೊ ಯಾರು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಎನ್ನುವಂಥ ಮೆಸೇಜ್ ಬಂದು, ಆವಾಗ ನಾನು ಬಲಿಷ್ಠ ಆಗಬೇಕು, ನಾನು ಆ ರಾಷ್ಟ್ರ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ನನ್ನನ್ನು ಸೇವ್ ಮಾಡಿಕೊಳ್ಳುವಂತಹ ಒಂದು ಪರಮಾಣು ಶಕ್ತಿಯನ್ನು ಹೊಂದಬೇಕು ಅನ್ನುವಂಥ ರೀತಿಯಾಗಿ ಈ ಮೂರು ರಾಷ್ಟ್ರಗಳು ಪರಸ್ಪರವಾಗಿ ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿದ್ವು. ಮೆಟ್ ಬಿಹೈಂಡ್ ಕ್ಲೋಸ್ಡ್ ದ ಡೋರ್ಸ್. ಎಲ್ಲಿ ಈ ಮೂರು ದೇಶದ ವಿಜ್ಞಾನಿಗಳು ಒಂದು ಕಡೆ ಸೇರಿಬಿಟ್ಟು ಮುಚ್ಚಿದ ಬಾಗಿಲ, ಮೆಟ್ ಬಿಹೈಂಡ್ ಕ್ಲೋಸ್ಡ್ ದ ಡೋರ್ಸ್, ಮುಚ್ಚಿದ ಬಾಗಿಲುಗಳ ಹಿಂದೆ ಅಂತ. ಅಂದರೆ ಎಲ್ಲರೂ ಅಲ್ಲಿ ಮೀಟ್ ಆಗಿದ್ದರು ಮೂರು ರಾಷ್ಟ್ರಗಳು. ದ ಪ್ರೆಸಿಡೆಂಟ್ ಶೋ ಮಿ ಎ ಲೆಟರ್ ಫ್ರಮ್ ಜಿನೇವಾದಿಂದ ಬಂದಿರುವಂಥ ಲೆಟರನ್ನು ನನಗೆ ತೋರಿಸ್ತಾರೆ. ಸೊ ಪತ್ರವನ್ನು ಕೆಲಿಸ್ಬರ್ಗ್ ಅವರಿಗೆ ತೋರಿಸ್ತಾರೆ. ಆ್ಯನ್ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಪ್ರೆಸ್ ಕ್ವೈಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್. ಈ ಅಮೇರಿಕಾದ ವಿಜ್ಞಾನಿಗಳು ಪ್ರೆಸ್ ಅವರ ಕೆಲಸವನ್ನು ನೋಡಿ, ಯಾರ ಕೆಲಸವನ್ನು? ಕೆಲಿಸ್ಬರ್ಗ್ ಏನು ಮಾಡ್ತಾಯಿದ್ರು? ಸಿಸ್ಮಿಕ್ ವೇವ್ಗೆ ಸಂಬಂಧಿಸಿದಂಥ ರೀತಿಯಾಗಿ, ಅರ್ಥ್ಕ್ವೇಕ್ಗೆ ಸಂಬಂಧಿಸಿದ ರೀತಿಯಾಗಿ ಯಾವ ರೀತಿಯ ಒಂದು ಟ್ರೆಮರ್ಸ್ ಇವುಗಳನ್ನು ಮಾಡುತ್ತೆ ಅದರ ಬಗ್ಗೆ ಇವರು ರಿಸರ್ಚನ್ನು ಮಾಡ್ತಾಯಿದ್ರು. ಸೊ ಈ ಪ್ರೆಸಿಡೆಂಟ್ ಈ ಪತ್ರವನ್ನು ತೋರಿಸಿದಾಗ ಅಮೇರಿಕದ ವಿಜ್ಞಾನಿ ರಷ್ಯಾದ ಎಕ್ಸ್ಪರ್ಟ್ಸ್ ಜೊತೆ ಇಟ್ಸ್ ಮೈ ವರ್ಕ್, ನನ್ನ ಕೆಲಸವನ್ನು ನೋಡಿಬಿಟ್ಟು ಉಲ್ಲೇಖಿಸ್ತಾ ಇದ್ರು, ಹೇಳ್ತಾ ಇದ್ರು, ವಾದ ಮಾಡ್ತಾ ಇದ್ರು. ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜನೇವಾ. ಮೋರ್ ಸರ್ಪ್ರೈಸ್, ಅವರಿಗೆ ತುಂಬ ಆಶ್ಚರ್ಯ ಆಯಿತು. ಯಾರಿಗೆ? ಕೆಲಿಸ್ಬರ್ಗ್ ಅವರಿಗೆ ತನ್ನ ಕೆಲಸಗಳನ್ನು ನೋಡಿಬಿಟ್ಟು ಅವರು ಅಮೇರಿಕ ಮತ್ತು ರಷ್ಯಾದ ಎಕ್ಸ್ಪರ್ಟ್ಸ್ ಜೊತೆಗೆ ನನ್ನ ಕೆಲಸಗಳನ್ನು ನೋಡಿ ಅವ್ರಿಗೆ ಏನು ಮಾಡ್ತಾಯಿದ್ರು, ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಕೆಲಿಸ್ಬರ್ಗ್ ಅವರಿಗೆ ತುಂಬ ಆಶ್ಚರ್ಯ ಪಡ್ತಾರೆ. ಅಂದರೆ ರಷ್ಯಾದ ಜೊತೆಗೆ ಈ ಕೆಲಿಸ್ಬರ್ಗ್ ಅವರ ಬಗ್ಗೆ ಆ ವಾಗ್ವಾದ ನಡೆಸಿದರು. ಹಾಗಾಗಿ ತುಂಬ ಆಶ್ಚರ್ಯ ಆಯಿತು. ಜಿನೇವಾದಲ್ಲಿ ಆ ಒಂದು ಸಭೆ ನಡೆಯುವಾಗ ಐ ಫೌಂಡ್ ಮೈ
ಜಿನೆವಾದಲ್ಲಿ ಹೋದಾಗ ನನ್ನನ್ನು ಗುರುತಿಸ್ಕೊಂಡಿದ್ದು ನನಗೆ ಅಲ್ಲಿ ಗೊತ್ತಾಯಿತು. ಅಂದರೆ ನನ್ನ ಕೆಲಸವನ್ನು ಅಲ್ಲಿ ಅವರ ಬಗ್ಗೆ ಅವಲೋಕನ ಮಾಡಿದಾಗ, ಅವರ ಬಗ್ಗೆ ಉಲ್ಲೇಖಿಸಿದಾಗ ಅವರಿಗೆ ಗೊತ್ತಾಯಿತು. ಆಗ ನನ್ನನ್ನು ನಾನು ಕಂಡುಕೊಂಡೆ ಎನ್ನುವಂತಹ ಒಂದು ಮಾತನ್ನು KS ಬ್ರ್ಯಾಟ್ ಅವರು ಜಿನೆವಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಏನಾಯಿತು ಅಲ್ಲಿ ಜಿನೆವಾದಲ್ಲಿ? ಅಟ್ ದಟ್ ಟೈಮ್ ಎವ್ರಿ ಮ್ಯಾನ್, ನೆಕ್ಸ್ಟ್ ಕಾಲದಲ್ಲಿ, ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಆ್ಯಂಡ್ ಚೈಲ್ಡ್ ಆನ್ ದ ಅರ್ತ್ ಲಿವ್ಡ್ ಅಂಡರ್ ದ threat of annihilation by nuclear weapon. Each superpowers had more than enough nuclear bombs to destroy the others in the first try. But in the 20 minutes it took for the rockets to reach their target, the other side had plenty of time to launch retaliation strikes, ensuring the destructions of their enemies. Only a few minutes later, this threat of mutually assured destructions, with omniums and around him mad means mutually assured destructions, was for some years the only thin thread protecting all of us from the common fatal fate. Continuing nuclear test meant development of even stronger bombs, introducing even more imbalancing into the global nuclear standard. The three nuclear powers were willing to come to an agreement putting a ban on the nuclear weapon test. And hence the technical experts were summoned to solve the problem that arose. ಹೇಗಿತ್ತಪ್ಪ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್? ಆ ಒಂದು 3 ಪವರ್ಸ್ UK, USA ಆ್ಯಂಡ್ USSR. ಅಟ್ ದಟ್ ಟೈಮ್ ಎವ್ರಿ ಮ್ಯಾನ್, ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಆ್ಯಂಡ್ ಚೈಲ್ಡ್ ಆನ್ ದ ಅರ್ತ್, ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯರು, ಮಕ್ಕಳು ಅಂದರೆ ದೊಡ್ಡವರು ಸಣ್ಣವರು ಎಲ್ಲರೂ ಸಹ ಲೀವ್ ಅಂಡ್ ದ ಥ್ರೆಟ್ ಆಫ್ ಪೆನಿಟ್ರೇಷನ್ಸ್ ಬೈ ನ್ಯೂಕ್ಲಿಯರ್ ವೆಪನ್ಸ್. ಅಂದರೆ ಭಯದಲ್ಲೇ ಬದುಕುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಬಂದಿತ್ತು. ಭಯ, ಹೆದರಿಕೆಗೆ ಭೂಮಿ ಮೇಲಿರುವಂತಹ ಜನರು ಬದುಕುವಂತಹ ಪರಿಸ್ಥಿತಿ. ಯಾವ ಸಂದರ್ಭದಲ್ಲಿ ಯಾವ ದೇಶ ಎಲ್ಲಿ ತನ್ನ ಅಣ್ವಸ್ತ್ರವನ್ನು ಪ್ರಯೋಗ ಮಾಡುತ್ತೆ, ಯಾರಿಗೆ ಎಷ್ಟು ಅನಾಹುತ ಆಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸೊ ಆಗ ಈ ಭೂಮಿ ಮೇಲಿರುವಂಥದ್ದು ಎಲ್ಲರೂ ಭಯದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ. ಆ್ಯಂಡ್ ಟು ದ annihilation means ಸರ್ವನಾಶ ಆಗ್ತಾ ಇದೆ. ಯಾವಾಗ ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ಯಾವ ರೀತಿಯಾಗಿ, ಯಾವುದರಿಂದ ಈ ನ್ಯೂಕ್ಲಿಯರ್ ವೆಪನ್ಸನ್ನು ಬಳಸೋದ್ರಿಂದ ಯಾವ ರೀತಿ ಇಡೀ ಭೂಮಿಯ ಸರ್ವನಾಶ. ನಮಗೆ ಗೊತ್ತಿದೆ ನ್ಯೂಕ್ಲಿಯರ್ ಒಂದು ಪರಮಾಣು ಶಕ್ತಿ ಹೇಗಿರುತ್ತೆ. ಅವರು ಹಾಕಿದಂತಹ ವೆಪನ್ಸನ್ನು ಯೂಸ್ ಮಾಡಿದಂತಹ ಒಂದು ಭೂಮಿ ಮೇಲೆ ಏನೂ ಬೆಳೆಯೋದಿಲ್ಲ, ಬಂಜರು ಭೂಮಿ ಆಗುತ್ತೆ, ಇಡೀ ಸರ್ವನಾಶ ಆಗುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಿದೆ. ಹಿರೋಶಿಮಾ ನಾಗಸಾಕಿ ಬಾಂಬ್ ದಾಳಿಯಲ್ಲಿ ಹೇಗಾಯಿತು ಜರ್ಮನಿ ಅನ್ನುವಂಥದ್ದು ಗೊತ್ತಿದೆ ಅಲ್ವಾ. ಸೊ ಈ ಒಂದು ವೆಪನ್ಸ್ಗಳನ್ನು ಬಳಕೆ ಮಾಡಿದಾಗ ಯಾವ ರೀತಿಯಾಗಿ ಅಲ್ಲಿ ಭಯ, ಸರ್ವನಾಶ ಆಗುತ್ತೆ, ಈ ಆಯುಧಗಳನ್ನು ಬಳಕೆ ಮಾಡಿದಾಗ ಏನಾಗ್ತೀವೋ ಎನ್ನುವಂತಹ ಭಯದಲ್ಲಿ ಬದುಕುವಂತಹ ಒಂದು ಸಂದರ್ಭ ಅಲ್ಲಿರುವಂತಹ ಜನರಿಗೆ, ಮಕ್ಕಳಿಗೆ ಬಂದಿತ್ತು. ಈಚ್ ಸೂಪರ್ ಪವರ್ ಹ್ಯಾಡ್ more than enough nuclear bomb to destroy the others in the first try. Each superpowers, ಯಾವ ಸೂಪರ್ಪವರ್ಸು? USA, UK, USSR, ಏನು ಪ್ರತಿಯೊಂದು ರಾಷ್ಟ್ರಗಳು ಇದ್ವೋ ಆ 3 ಪವರ್ಸ್ ರಾಷ್ಟ್ರಗಳು ಎಷ್ಟು ಡೆಸ್ಟ್ರಾಯ್ ಅಂದರೆ ಬೇರೆಯವ್ರನ್ನ ಎಷ್ಟು ನಾಶ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ವೆಪನ್ಸ್ ಬೇಕೋ ಅಷ್ಟು ವೆಪನ್ಸ್ಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು. ಅಂದರೆ ಅದರ್ ಇನ್ ದ ಫಸ್ಟ್ ಮೊದಲ ಹೊಡೆತದಲ್ಲಿ ಯಾವ ದೇಶ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಆ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಒಂದು ವೆಪನ್ಸ್ಗಳನ್ನು, ಆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಅವರು ಬಾಂಬ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ಯಾವ 3 ಪವರ್ಸ್ಗಳು.
ಕಡೆಯಿಂದ 20 minutes ಇಷ್ಟು ಫಾರ್ ದ ರಾಕೆಟ್ಸ್ ಟು ರೀಚ್ ದೇರ್ ಟಾರ್ಗೆಟ್. ಎಷ್ಟು ನಿಮಿಷ ಅವರೆಲ್ಲ ರೆಡಿ ಮಾಡಿಕೊಂಡಿರುವಂತಹ ವೆಪನ್ಸ್ ಬಾಂಬ್ಸ್ಗಳು ಕೇವಲ 20 minutes, ಕೇವಲ 20 ನಿಮಿಷದಲ್ಲೇ ಅವರ ಟಾರ್ಗೆಟನ್ನು ಮುಗಿಸ್ತಾ ಇದ್ದಂತೆ. ನೋಡಿ ಹೇಗಿದೆ ಮಕ್ಕಳ ಟಾರ್ಗೆಟ್ ಅಂದರೆ ಅವರ ಗುರಿಯನ್ನು ರೀಚ್ ಆಗುವಷ್ಟು ಮಟ್ಟಕ್ಕೆ ಅವರ ನ್ಯೂಕ್ಲಿಯರ್ ಬಾಂಬ್ಸ್ ಮತ್ತು ವೆಪನ್ಸ್ಗಳನ್ನು ರೆಡಿ ಮಾಡಿಕೊಂಡಿದ್ರು. ರಾಕೆಟ್ಸ್ ಟು ರೀಚ್ ದೇರ್ ಟಾರ್ಗೆಟ್, 20 ನಿಮಿಷದಲ್ಲಿ ಅವರ ಟಾರ್ಗೆಟನ್ನು ರಾಕೆಟ್ ಮೂಲಕ ಅವರ ಗುರಿಯನ್ನು ತಲುಪ್ತಾ ಇದ್ದಾರೆ. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ retaliation strikes, ensuring the destructions of other enemies. So ಎದುರಾಳಿಗಳಿಗೆ ಎನಿಮಿ ಅಂತಂದರೆ ಅವರು ಯಾರ ಮೇಲೆ ಆ ಒಂದು ವೆಪನ್ಸ್ಗಳನ್ನು ಪ್ರಯೋಗಿಸುತ್ತಾರೋ ಆ ಎದುರಾಳಿ ಇರುವಂಥ ರಾಷ್ಟ್ರಗಳಿಗೆ ಅವರ ಹತ್ರ ತುಂಬ ಸಮಯ ಇತ್ತು. ಪ್ಲೆಂಟಿ ಅಂತಂದರೆ ಸಾಕಷ್ಟು ಸಮಯ ಇರ್ತಾ ಇತ್ತು. ಇವರು ಹಾಗಿರುವಂಥ ಒಂದು ಬಾಂಬ್ ವೆಪನ್ಸನ್ನು ನೋಡಿಬಿಟ್ಟು ಹಾಕೋದಕ್ಕೆ ಅವ್ರ ಹತ್ರ ತುಂಬ ಮತ್ತೆ ಎನಿಮೀಸ್ಗಳಿಗೆ ಸಾಕಷ್ಟು ಸಮಯ, ತುಂಬ ಸಮಯ ಸಿಗ್ತಾ ಇತ್ತು. ಈ ರೀತಿಯಾಗಿ ಅವರ ಒಂದು 3 ಪವರ್ಸ್ಗಳ ಒಂದು ಶೀತಲ ಸಮರ ನಡೆಯೋದಕ್ಕೆ ತಯಾರಿ ಮಾಡಿಕೊಂಡಿತ್ತು. ನಡೆದಿರಲಿಲ್ಲ. 20 ನಿಮಿಷದಲ್ಲಿ ಅವರ ಟಾರ್ಗೆಟನ್ನು ಮುಗಿಸೋ ರೀತಿಯಾಗಿ ಅವರ ಒಂದು ರಾಕೆಟ್ಸ್ಗಳು ಇರ್ತಾ ಇತ್ತು. ಆದರೆ ಅವರ ಎದುರಾಳಿಯವರು ಖಾತರಿ ಪಡಿಸ್ಕೊಂಡು ಅವುಗಳನ್ನು ವಾಪಸ್ ಲಾಂಚ್ ಮಾಡೋದಕ್ಕೆ ಅವರ ಹತ್ರ ತುಂಬ ಟೈಮ್ ಇರ್ತಿತ್ತು. ಎದುರಾಳಿಗಳಿಗೆ ಸಾಕಷ್ಟು ಸಮಯ ಬೇಕಿತ್ತು. ಎ ಫ್ಯೂ ಮಿನಿಟ್ಸ್ ಲೇಟರ್, ಆದರೆ ಕೆಲವೇ ನಿಮಿಷದಲ್ಲಿ ಎದುರಾಳಿಗಳ ಒಂದು ಪ್ರಯತ್ನವನ್ನು ನಾಶ ಮಾಡಬಹುದಿತ್ತು. ಸೊ ಅವ್ರು ಹಾಕ್ತಾ ಇದ್ದಾರೆ, 20 ನಿಮಿಷ ರೀಚ್ ಆಗುತ್ತೆ ಅಂದರೆ ಇವ್ರ ಹತ್ರ ತುಂಬ ಸಮಯ ಇತ್ತು. ಇವರು ಸಹ ಅವುಗಳನ್ನು ನಾಶ ಮಾಡಬಹುದಿತ್ತು. ದಿಸ್ ಥ್ರೆಟ್, ಈ ರೀತಿಯಾಗಿ ಅವರು ಭಯದಲ್ಲಿ ಬದುಕ್ತಾ ಇದ್ರು. ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ರು ರೆಡಿ ಮಾಡ್ಕೊಳ್ಳೋದು, ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಇವ್ರು ಮಾಡ್ಕೊಳ್ಳುವಂಥದ್ದು, ಈ 3 ಪವರ್ಸ್ಗಳು ಭಯದಲ್ಲಿ ಹೆದರಿಕೆಯಲ್ಲಿ ಬದುಕ್ತಾ ಇದ್ರು. ಈ ರೀತಿ ಅವರು ನಾಶವನ್ನು ಮಾಡುವಂಥ ರೀತಿಯಾಗಿ ಅವರ ವೆಪನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ರು. ದಿಸ್ ಥ್ರೆಟ್ ಆಫ್ ಮ್ಯೂಚುಯಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್, ಹೀಗೆ ಮ್ಯೂಚುವಲ್ ಅಂತಂದರೆ ಪರಸ್ಪರ ಒಬ್ಬರಿಗೊಬ್ಬರು ತಮ್ಮನ್ನು ತಾವು ನಾಶ ಮಾಡಿಕೊಳ್ಳುವಂಥದ್ದು, ಒಬ್ಬರಿಗೊಬ್ಬರು ಏನು ಮಾಡಿಕೊಳ್ಳುವಂಥದ್ದು, ನೀನು ಮಾಡಿದೆ ಅಂತ ನಾನು ಮಾಡಿದೆ ಅಂತ ನೀನು ಅಂತೇಳಿ ಒಬ್ಬರಿಗೊಬ್ಬರು ನಾಶ ಮಾಡಿಕೊಳ್ಳುವಂಥ ರೀತಿಯಾಗಿ ಆ ಒಂದು ಖಚಿತಪಡಿಸ್ಕೊಳ್ಳುವಂಥ ರೀತಿಯಾಗಿ ಅವರು ನಾಶ ಮಾಡಿಕೊಳ್ತಾ ಇದ್ರು. ಆ ರೀತಿಯಾಗಿ ತಯಾರಿಗಳನ್ನು ಅವರು ಮಾಡಿಕೊಂಡಿದ್ರು ಅನ್ನುವಂಥದ್ದನ್ನ ಮ್ಯಾಡ್ ಅಂತ ಹೇಳ್ತಾರೆ. ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್, ಪರಸ್ಪರ ಒಬ್ಬರಿಗೊಬ್ಬರು ನಾಶ ಮಾಡಿಕೊಳ್ಳುವಂಥದ್ದು. ನೀನು ಹಾಕ್ತಿದ್ದ ನಾನು ಹಾಕ್ತಾ ಇದ್ದೇನೆ. ಯಾರು? ಆ 3 ಪವರ್ಸ್ ರಾಷ್ಟ್ರಗಳು. ಇಲ್ಲಿ ಮ್ಯಾಡ್ ಅಂತಂದರೆ ಏನು? ಅವ್ರಿಗೆ ಮ್ಯಾಡ್ ಹುಚ್ಚನ ಅಂತ ಕೇಳ್ತಾರೆ ಅಲ್ಲ, ಅದನ್ನು ಒಂದು ಮ್ಯಾಡ್ ಅಂತೇಳಿ ಕೇಳಿಸ್ಬಾರಕ್ಕೆ ಅವರು ಹೇಳ್ತಾರೆ. ವಿತ್ ಹೋಮ್ನೆಸ್ ಆ್ಯಂಡ್ ಹರೋನಿ ಮ್ಯಾಡ್ ವಾಸ್ ಫಾರ್ ಸಮ್ ಇಯರ್ಸ್ ಆ್ಯಂಡ್ ಓನ್ಲಿ ಥಿಂಗ್ ದಟ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್ ಫ್ರಮ್ ದ ಕಾಮನ್ ಫೆಟಲಿಟಿ. ಈ ರೀತಿಯಾಗಿ ಓಮೆನ್ಸ್ ಅಂದರೆ ಭಯಸೂಚಕ, ಅಂದರೆ ಯಾರು ಯಾವಾಗ ಬೇಕಾದರೂ ಏನು ಮಾಡ್ಬೋದು, ಬಾಂಬ್ಗಳನ್ನು ಅಥವಾ ಪರಮಾಣು ಶಕ್ತಿ ಇರುವಂತಹ ಒಂದು ವೆಪನ್ಸ್ಗಳನ್ನು ಯೂಸ್ ಮಾಡ್ಬೋದು. ಈ ಭಯಸೂಚಕದಲ್ಲಿ ಬದುಕುವಂತಹ ಒಂದು ಸಂಕ್ಷಿಪ್ತವಾದಂತಹ ಒಂದು ಪ್ರಕ್ಷುಬ್ಧವಾದಂತಹ ಒಂದು ಜೀವನ ನಡೆಸುವಂಥದ್ದು ಈ ಮ್ಯಾಡಿಂದ ಸ್ಟಾರ್ಟ್ ಆಯಿತು. ಎಲ್ಲಿವರೆಗೂ? ವಾಸ್ ಫಾರ್ ಸಮ್ ಇಯರ್ಸ್, ಕೆಲವು ವರ್ಷಗಳ ಕಾಲ ಈ ಭಯದಲ್ಲಿ ಹೆದರಿಕೆಯಲ್ಲೇ ಅವರು ಜೀವನವನ್ನು ಮಾಡುವಂಥದ್ದು ಮಾಡಬೇಕಾಯಿತು. ಓನ್ಲಿ ಥಿನ್ ಥ್ರೆಡ್ ಪ್ರೊಟೆಕ್ಟಿಂಗ್ ಆಫ್ ಆಲ್ ಅಸ್ ಫ್ರಮ್ ಕಾಮನ್ ಫೆಟಲಿಟಿ. ಎಲ್ಲೂ ಸಹ ಥಿನ್ ಥ್ರೆಡ್ ಮೀನ್ಸ್ ದಾರದ ಥರ ನಮ್ಮನ್ನು ಯಾರು ಸಣ್ಣ ಬದುಕೋನಿಗೆ ಸಾಯ ಒಂದು ಹುಲ್ಕಡಿಯೂ ಸಹ ಅವರಿಗೆ ಆಸರೆ ನೀಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇವರಿಗೆ ಒಂದು ದಾರದ ರೀತಿಯಾಗಿಯೂ ಸಹ ಅವರನ್ನು ಬದುಕಿಸುವಂಥ, ರಕ್ಷಿಸುವಂಥ, ಒಂದು ಕಾಪಾಡುವಂಥದ್ದು ಎಲ್ಲೂ ಕಾಣ್ತಾ ಇರಲಿಲ್ಲ. ಅಂತಹ ಒಂದು ಫೆಟಲ್ ಫೇಟ್, ವಿನಾಶಕಾರಿಯಾದಂತಹ ರೀತಿಯಾಗಿ ಅವರ ಒಂದು ಮ್ಯಾಡ್ ಎನ್ನುವಂಥದ್ದು ಇತ್ತು. ಮ್ಯೂಚುವಲ್ ಆಗಿ ಅವರು ನಾಶ ಮಾಡಿಕೊಳ್ಳುವಂತಹ ರೀತಿಯಾಗಿತ್ತು. ಕಂಟಿನ್ಯೂ
ಟೆಸ್ಟ್ ಕಂಟಿನ್ಯೂ ಟೆಸ್ಟ್ ಮಾಡುವಂಥದ್ದು. ನ್ಯೂಕ್ಲಿಯರ್ ಎಷ್ಟು ಇದಾಗಿದೆ ಅದನ್ನು ಕಂಟಿನ್ಯೂ ಮಾಡಿಕೊಳ್ಳುವಂಥದ್ದು, ಅದನ್ನು ಹೇಗಿದೆ, ಇದರ ಪವರ್ ಹೇಗಿದೆ ಅನ್ನುವಂಥದ್ದು, ಅದರ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಆ ನ್ಯೂಕ್ಲಿಯರ್ ಪರೀಕ್ಷೆ ಎನ್ನುವಂಥದ್ದು ಕಂಟಿನ್ಯೂ ಆಯಿತು, ಮುಂದುವರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಇಂಟ್ರೊಡ್ಯೂಸಿಂಗ್ ಈವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡರ್ಡ್. ಇವರ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು, ಬಾಂಬ್ಸ್ಗಳನ್ನು ಎಷ್ಟು ಇದರ ಒಂದು ಶಕ್ತಿ ಇದೆ ಅದನ್ನು ನೋಡೋಣ ಅನ್ನುವಂಥದ್ದು ಕಂಟಿನ್ಯೂ ಆಯಿತು. ಇದರಿಂದ ಏನಾಯಿತು, ಇಂಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇಂಬ್ಯಾಲೆನ್ಸ್ ಅಂದರೆ ಅಸಮತೋಲನ, ಇಂಬ್ಯಾಲೆನ್ಸ್. ಈ ಪರಸ್ಪರ ಅವರು ಮಾಡ್ತಿರುವಂತಹ ಒಂದು ಪ್ರಮಾಣ ಶಕ್ತಿಯನ್ನು ತೊಡಸ್ಕೊಳ್ತಾ ಇದ್ರು, ಅದು ಕಂಟಿನ್ಯೂ ಆಯಿತು. ಅದರ ಟೆಸ್ಟಿಂಗು ಸಹ ಒಂದು ಕಂಟಿನ್ಯೂ ಆಯಿತು. ಅಂಡರ್ ಹತ್ತಲ್ಲಿ ಅದು ಹೇಗೆ ಇಡೀ ಒಂದು ಗ್ಲೋಬಲ್ ಇಡೀ ಒಂದು ಪ್ರಪಂಚವನ್ನೇ ಹೇಗೆ ಮಾಡ್ತಾ ಇದ್ರು, ಇಡೀ ಒಂದು ರಾಷ್ಟ್ರದಲ್ಲಿ ಪ್ರಪಂಚವನ್ನೇ ಅಸಮತೋಲನ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಬಿಕ್ಕಟ್ಟು, ಸ್ಟ್ಯಾಂಡ್ ಬಿಕ್ಕಟ್ಟು ಸ್ಟಾರ್ಟ್ ಆಯಿತು. ಅಸಮತೋಲನದಿಂದ ಬಿಕ್ಕಟ್ಟು ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇವರು ಮಾಡ್ತಿರುವಂತಹ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಇಂದ. ಹಾಗಾಗಿ ದ 3 ನ್ಯೂಕ್ಲಿಯರ್ ಪವರ್ಸ್ ವರ್ ವಿಲ್ಲಿಂಗ್ ಟು ಕಮ್ ಟು ಆನ್ ಅಗ್ರಿಮೆಂಟ್. ಸರಿ, ಇದರಿಂದ ಬೆಳವಣಿಗೆ ತೊಂದರೆ ಆಗುತ್ತೆ, ಇದರಿಂದ ಅಸಮತೋಲನ ಇಡೀ ಪ್ರಪಂಚದಲ್ಲಿ ಯಾವುದು ಬ್ಯಾಲೆನ್ಸ್ ಆಗೋದಿಲ್ಲ, ಎಲ್ಲ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತೇಳಿ ಈ 3 ರಾಷ್ಟ್ರಗಳು, 3 ಪವರ್ಸ್, ಅಮೇರಿಕಾ, ರಷ್ಯಾ ಮತ್ತು ಇಂಗ್ಲೆಂಡ್ ಏನು ಮಾಡಿದ್ರು, ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳೋಣ, ಒಂದು ಯಾವುದಾದ್ರೂ ಒಂದು ಒಟ್ಟು ಬಿಟ್ಟು ಎಲ್ಲರೂ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡೋಣ. ಯಾವ ರೀತಿಯಾದಂಥ ಒಂದು ಷರತ್ತುಬದ್ಧಕ್ಕೆ ಒಪ್ಕೊಂಡ್ರಪ್ಪ ಅಂತಂದರೆ ಅಗ್ರಿಮೆಂಟ್ಗೆ ಪುಟಿಂಗ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಯಾರು ಸಹ ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಮಾಡೋದಿಲ್ಲ, ಅದನ್ನು ನಿಲ್ಲಿಸಬೇಕು. ಬ್ಯಾನ್ ಅಂದರೆ 3 ರಾಷ್ಟ್ರಗಳನ್ನು ನಿಲ್ಲಿಸ್ಬಿಡೋಣ, ಬ್ಯಾನ್ ಮಾಡೋಣ. 3 ರಾಷ್ಟ್ರಗಳು ಪರಸ್ಪರ ಒಪ್ಪಿಕೊಂಡು ವಿಲ್ಲಿಂಗ್ ಟು ದ ಅಗ್ರಿಮೆಂಟ್, ವಿಲ್ಲಿಂಗ್ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡೋಣ, ಯಾರು ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಮಾಡೋಂಗಿಲ್ಲ ಎನ್ನುವಂಥದ್ದನ್ನು ಒಪ್ಕೊಂಡ್ಬಿಟ್ಟು. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮೋನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಈ 3 ರಾಷ್ಟ್ರಗಳು ಸೇರಿ ಈ ನಿಷೇಧ ತರಬೇಕು ಎನ್ನುವಂಥದ್ದನ್ನು ಒಪ್ಪಿದ್ರು. ಅದಕ್ಕೆ ಈ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಟೆಕ್ನಿಕಲ್ ಮೀನ್ಸ್ ತಾಂತ್ರಿಕವಾಗಿರುವಂತಹ ನಿಪುಣರು ಈ ಕೆಲಸವನ್ನು ಮಾಡೋದಕ್ಕೆ ಮುಂದಾದರು. ಈ ಒಂದು ಬ್ಯಾನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ. ಈ ಟೆಕ್ನಿಕಲ್ ಎಕ್ಸ್ಪರ್ಟ್ಸು, ತಾಂತ್ರಿಕವಾಗಿ ನಿಪುಣರಿರುವಂಥವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ. ಕೊನೆಯದಾಗಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಕರೆದು ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಅಂದರೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ. ಫಸ್ಟು ಈ 3 ಪವರ್ಸ್ ರಾಷ್ಟ್ರಗಳು ಒಬ್ರಿಗೊಬ್ರು ಒಪ್ಪಿಕೊಂಡು ಏನು ಮಾಡೋಣ, ಬ್ಯಾನ್ ಮಾಡೋಣ. ಈ ಒಂದು ಎಲ್ಲರೂ ಸಹ ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಬ್ಯಾನ್ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಪಿಕೊಂಡು ಅಗ್ರಿಮೆಂಟ್ಗೆ ಈ 3 ರಾಷ್ಟ್ರಗಳು ಸಹ ಬರ್ತವೆ. ಸೊ ಆಗ ಎಲ್ಲ ತಾಂತ್ರಿಕ ನಿಪುಣರು ಅವರನ್ನು ಕರೆದು ಬಿಟ್ಟು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಎಲ್ಲರೂ ಸಹ ಅದಕ್ಕೆ ಅಗ್ರಿಮೆಂಟ್ಗೆ 3 ರಾಷ್ಟ್ರಗಳು ಸೇರಿ ಸೈನ್ ಮಾಡ್ತಾರೆ. ಎಲ್ಲ ಇವುಗಳನ್ನ ಬ್ಯಾನ್ ಮಾಡಿ ನಿಲ್ಲಿಸ್ಬಿಡೋಣ, ಬೇಡ. ಸೊ ಇದರಿಂದ ಜನಸಾಮಾನ್ಯರಿಗೆ ಭಯದಲ್ಲಿ ಜೀವನ ಮಾಡಬೇಕಾಗುತ್ತೆ. ಎಲ್ಲರೂ ಸಹ ದೊಡ್ಡವರು, ಮಕ್ಕಳು ಎಲ್ಲರೂ ಸಹ ಇದರಲ್ಲಿ ಬರುವಂತಹ ಒಂದು ಶಬ್ದದಿಂದ ಎಲ್ಲರೂ ಭಯದಲ್ಲಿ ನಡುಕವನ್ನು ಮಾಡ್ತಾರೆ, ಎಲ್ಲರೂ ಭಯದಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಿಬಿಡೋಣ, ನಿಲ್ಲಿಸ್ಬಿಡೋಣ ಅಂತೇಳಿ ಅವರು ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಆ 3 ಪವರ್ಸ್ಗಳು 3 ರಾಷ್ಟ್ರಗಳಿಗೆ ಒಪ್ಕೊಂಡು ಅಗ್ರಿಮೆಂಟನ್ನು ಸಹಿ ಮಾಡ್ತಾರೆ, ಒಪ್ಕೊಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋಯಿಂಗ್. ಸಪೋಸ್ that the nuclear powers had signed an agreement to stop the test of the new nuclear weapons, and one of the participants had violated this agreement and secretly made an underground nuclear
nuclear explosions. The problem is how can the other powers detect the violation? The formal terms, ಇನ್ನೊಂದು ಮೂಲಭೂತವಾದಂತಹ ಫಾರ್ಮಾಲಿಟೀಸ್, ಮೂಲಭೂತವಾದಂತಹ ಒಂದು ನಿಯಮ ಏನಪ್ಪ, ಈ ಒಬ್ಬರಿಗೊಬ್ಬರು 3 ರಾಷ್ಟ್ರಗಳು ಸೇರಿಬಿಟ್ಟು ಒಪ್ಪಿಗೆ ಪಡೆದು ಸಹಿಯನ್ನು ಹಾಕ್ತಾ ಇದ್ದಾರೆ. ಯಾವುದ್ರ ಮೂಲಕ? ನಾವು ನ್ಯೂಕ್ಲಿಯರ್ ಟೆಸ್ಟನ್ನು ಏನು ಮಾಡ್ತಾ ಇದ್ದೀವಿ? ಬ್ಯಾನ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಮೂಲಭೂತ ನಿಯಮಗಳನ್ನು ಒಪ್ಪಿಕೊಂಡು ಏನು ಮಾಡ್ತಿದ್ದಾರೆ? ಸೈನ್ ಮಾಡೋದು. ಎಲ್ಲಿ ಪ್ರಾಬ್ಲಮ್ ತೊಂದರೆ ಏನು ಅಂದರೆ, ವಾಸ್ ದ ಫಾರ್ ತೊಂದರೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? ಸಪೋಸ್ ಮೀನ್ಸ್ ಒಂದು ವೇಳೆ ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್. ನ್ಯೂಕ್ಲಿಯರ್ ಪವರ್ಸ್ 3 ರಾಷ್ಟ್ರಗಳು, ಅಮೆರಿಕ, ರಷ್ಯಾ, ಇಂಗ್ಲೆಂಡ್, 3 ರಾಷ್ಟ್ರಗಳು ಸೇರಿಕೊಂಡು ಹಾಗಿದ್ಮೇಲೆ ನೀವು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋಂಗಿಲ್ಲ, ನಾವು ಮಾಡೋಂಗಿಲ್ಲ ಅಂತೇಳಿ ಒಬ್ಬರಿಗೊಬ್ಬರು ಹೋಗ್ಕೊಂಡು ಏನೋ ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕ್ತಾರೆ. ಸ್ಟಾಪ್ ದ ಟೆಸ್ಟ್ ಟು ದ ನ್ಯೂಕ್ಲಿಯರ್ ವೆಪನ್ಸ್. ಹೊಸದಾಗಿ ಯಾರು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ನಾವು ಟೆಸ್ಟ್ ಮಾಡೋಂಗಿಲ್ಲ, ಯಾರೂ ಪರಮಾಣು ಶಕ್ತಿಗಳನ್ನು ಬಳಕೆ ಮಾಡ್ಕೊಳ್ಳೋಂಗಿಲ್ಲ ಅಂತೇಳಿ ಏನೋ 3 ರಾಷ್ಟ್ರಗಳು ಒಬ್ಬರಿಗೊಬ್ಬರು ಹೋಗ್ಕೊಂಡು ಸಹಿಯನ್ನು ಮಾಡ್ತಾರೆ. ಮಾಡಿದ ಮೇಲೆ ಎರಡನೇದು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಒನ್ ಆಫ್ ದ ಪಾರ್ಟಿಸಿಪೆಂಟ್, ಅದರಲ್ಲಿ ಒಂದು ರಾಷ್ಟ್ರ, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಮತ್ತು ಇಂಗ್ಲೆಂಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ರಾಷ್ಟ್ರ ಹ್ಯಾಡ್ ವೈಲೇಟೆಡ್ ಮೀನ್ಸ್ ಉಲ್ಲಂಘನೆ ಮಾಡೋದು. ಯಾವುದೋ ಒಂದು ರಾಷ್ಟ್ರ ಸರಿ ಅಂತೇಳಿ ಒಪ್ಕೊಂಡಿದ್ದು ಅದನ್ನೆಲ್ಲಾದರೂ ಉಲ್ಲಂಘನೆ ಮಾಡ್ತಪ್ಪ. ಏನಂತ ಉಲ್ಲಂಘನೆಯನ್ನು ಮಾಡ್ತು? ಏನು ಮಾಡ್ತು? ದಿಸ್ ಅಗ್ರಿಮೆಂಟ್ ಆ್ಯಂಡ್ ಸೀಕ್ರೆಟ್ಲಿ ಮೇಡ್ ಆ್ಯಂಡ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಒಂದು ರಾಷ್ಟ್ರ ಯಾವುದಾದ್ರೂ ಉಲ್ಲಂಘನೆ ಮಾಡಿಬಿಟ್ಟು ಸೀಕ್ರೆಟ್ ಆಗಿ, ರಹಸ್ಯವಾದಂತಹ ರೀತಿಯಾಗಿ ತನ್ನ ನ್ಯೂಕ್ಲಿಯರ್ ವೆಪನ್ನನ್ನು ಎಕ್ಸ್ಪ್ಲೋಷನನ್ನು ಎಕ್ಸ್ಪ್ಲೋಷನ್ ಮಾಡ್ತು. ಹಾಗೆ ಉಳಿದಂತಹ ರಾಷ್ಟ್ರಗಳು ಏನು ಮಾಡುವುದು? ಎಕ್ಸ್ಪ್ಲೋಷನ್ ಅಂದರೆ ಸ್ಫೋಟ ಮಾಡುವಂಥದ್ದು. ಯಾರಿಗೂ ಗೊತ್ತಿಲ್ಲಂಗೆ ಈ 3 ರಾಷ್ಟ್ರಗಳು, 1, 2, 3 ರಾಷ್ಟ್ರ, ಈ ಒಂದೇ ರಾಷ್ಟ್ರ ಈ 2 ರಾಷ್ಟ್ರಗಳಿಗೆ ಗೊತ್ತಿಲ್ಲ ಹಾಗೆ ಇದು ನ್ಯೂಕ್ಲಿಯರ್ ವೆಪನ್ನನ್ನು ಎಕ್ಸ್ಪ್ಲೋಷನ್ ಮಾಡ್ತು. ಸೊ ವಿಲಿಂಗ್ ಒಪ್ಕೊಂಡ್ಬಿಟ್ಟು ಅಗ್ರಿಮೆಂಟ್ಗೆ ಸೈನ್ ಆಗಿದೆ. ಸೊ ಸೀಕ್ರೆಟ್ ಆಗಿ, ರಹಸ್ಯವಾಗಿ, ಯಾರಿಗೂ ಈ 2 ರಾಷ್ಟ್ರಗಳಿಗೆ ಗೊತ್ತಿಲ್ಲದಂಗೆ ಎಲ್ಲಾದರೂ ಅದು ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಯಾವುದಾದ್ರೂ ಮಾಡ್ಬೋದು. ಅಮೆರಿಕ ಮಾಡ್ಬೋದು, ರಷ್ಯಾ ಮಾಡ್ಬೋದು, ಇಂಗ್ಲೆಂಡ್ ಮಾಡ್ಬೋದು. ಯಾವುದಾದ್ರೂ ಆ 3 ರಾಷ್ಟ್ರಗಳಲ್ಲಿ ಒಂದು ಈ ನ್ಯೂಕ್ಲಿಯರ್ ಟೆಸ್ಟನ್ನು ಎಕ್ಸ್ಪ್ಲೋಷನ್ ಮಾಡಿದರೆ ಹೇಗೆ ಮಾಡೋದು? ಅಂಡರ್ಗ್ರೌಂಡಲ್ಲಿ, ಭೂಮಿಯಲ್ಲಿ ಈ ನ್ಯೂಕ್ಲಿಯರ್ ಇದನ್ನು ಎಕ್ಸ್ಪ್ಲೋಷನನ್ನು ಸೀಕ್ರೆಟಾಗಿ ಮಾಡಿದರೆ ಹೇಗೆ ಮಾಡೋದು? ದ ಪ್ರಾಬ್ಲಮ್ ಈಸ್, ಈ ಸಮಸ್ಯೆಯನ್ನು ಹೌ ಕ್ಯಾನ್ ದ ಅದರ್ ಪವರ್ಸ್ ಡಿಟೆಕ್ಟ್ ದ ವೈಲೇಷನ್? ಸೊ ಬೇರೆ ಉಳಿದಂಥ ದೇಶದವರಿಗೆ ಅದು ಹೇಗೆ ಗೊತ್ತಾಗುತ್ತೆ? ಅಮೆರಿಕ ಮಾಡಿದರೆ ಇಂಗ್ಲೆಂಡ್ಗೆ ಗೊತ್ತಾಗುತ್ತೆ, ಅಥವಾ ಇಂಗ್ಲೆಂಡ್ ಮಾಡಿದರೆ ರಷ್ಯಾ ಮತ್ತು ಅಮೆರಿಕಕ್ಕೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಇರುವಂಥದ್ದು ಸಮಸ್ಯೆ. ನಾವೆಲ್ಲರೂ ಕೂತ್ಕೊಂಡು 3 ಪವರ್ಸು ಈ ಅಗ್ರಿಮೆಂಟ್ಗೆ ಸೈನ್ ಹಾಕ್ತಾ ಇದ್ದೀವಿ, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಮಾಡೋದ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಿದ್ವಿ. ಆದರೆ ಈ ನಿಯಮ ಹೇಗಿದೆ? ಸೊ ನಾವೆಲ್ಲ ಒಪ್ಕೊಂಡು ಸೈನ್ ಹಾಕಾದ್ಮೇಲೆ ಯಾವುದಾದ್ರೂ ಒಂದು ರಾಷ್ಟ್ರ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಇದು ಅಗ್ರಿಮೆಂಟನ್ನು ಮುರಿದು ಬಿಟ್ಟು ನ್ಯೂಕ್ಲಿಯರ್ ಟೆಸ್ಟನ್ನು ಅಂಡರ್ಗ್ರೌಂಡ್ನಲ್ಲಿ ಮಾಡಿದರೆ ನಾವು ಹೇಗೆ ಅದು ಮಾಡ್ತಿದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಸಮಸ್ಯೆ ಇರುವಂಥದ್ದು ಹೀಗೆ. ಈ ರೀತಿಯಾದಂಥ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲಿಂದ ಆರಂಭ ಆಗುತ್ತೆ. ಸೊ ಬೇರೆಯವ್ರಿಗೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಬೇರೆಯವರಿಗೆ ಹೇಗೆ ಅದು ಗೊತ್ತಾಗುತ್ತೆ ಅನ್ನುವಂತಹ ಮತ್ತೊಂದು ರೀತಿಯಾದಂಥ ಒಂದು ಸಮಸ್ಯೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನೋ ಒಪ್ಕೊಂಡ್ಬಿಟ್ಟು ಸೈನ್ ಹಾಕೋದಕ್ಕೆ ರೆಡಿ ಆದಮೇಲೆ ಈ ರೀತಿ ಸಮಸ್ಯೆ ಸ್ಟಾರ್ಟ್ ಆದರೆ ನಾವು ಏನು ಮಾಡೋದು? ಸೊ ನಾವು ಹೇಗೆ ಕಂಡುಹಿಡಿಯೋದು ಎನ್ನುವಂಥದ್ದನ್ನು ಆ 3 ರಾಷ್ಟ್ರದ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿಸಿ ಸೈನ್ ಆದಮೇಲೆ ಈ ರೀತಿ ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಮತ್ತೊಂದು ಪ್ರಶ್ನಾತೀತವಾಗಿ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಈ 3 ಪವರ್ಸ್ ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾರೆ? ಸೊ ಅಥವಾ ಈ ಒಂದು ಬ್ಯಾನ್ ಏನು ಈ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಅಥವಾ ಮತ್ತೆ ಒಪ್ಪಂದ ಮಾಡಿದ ಮ್ಯೂಚುವಲಿ ಹಸಿರು ಡಿಸ್ಟ್ರಕ್ಷನ್, ಪರಸ್ಪರ ಒಬ್ಬರಿಗೊಬ್ಬರು ಬಾಂಬ್ಗಳನ್ನು ಟೆಸ್ಟ್ ಮಾಡೋದು, ಬಾಂಬ್ಗಳನ್ನು ಹಾಕ್ಕೊಂಡು ಮತ್ತೆ ನಾಶ ಮಾಡಲಿಕ್ಕೆ
ಸರ್ವನಾಶ ಆಗೋಗ್ತಾರ, ಅಥವಾ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಬೇರೆ ರೀತಿಯಾದಂತಹ ಒಂದು ಮಾರ್ಗ ಉಪಾಯಗಳನ್ನು ಹುಡುಕೊಡ್ತಾರ. ಮತ್ತು ಇನ್ನೂ ಈ ಒಂದು ಕೋಲ್ಡ್ ವಾರ್, ಶೀತಲ ಸಮರ ಮುಂದುವರಿಯುತ್ತಾ ಯಾವ ರೀತಿಯಾಗಿ ಈ ಒಂದು ವಿಜ್ಞಾನಿಗಳು ಅವರ ಒಂದು ಪ್ರಯೋಗಗಳನ್ನು ಮುಂದುವರಿಸ್ತಾರೆ, ಇದರಿಂದ ಯಾವ ರೀತಿಯಾದಂಥ ಸಮಸ್ಯೆ ಆಗ್ಬೋದು, ಯಾವ ರೀತಿಯಾಗಿ ಗ್ಲೋಬಲಲ್ಲಿ ಯಾವ ರೀತಿಯಾದಂಥ ಒಂದು ತೊಂದರೆಗಳನ್ನು ಎದುರಿಸಬೇಕು ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಗೆ ಹೇಳ್ತಾರೆ ಅನ್ನುವಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಪಾಠದಲ್ಲಿ ಸಾಕಷ್ಟು ಒಂದು ಡಿಫಿಕಲ್ಟ್ ವರ್ಡ್ಸ್ಗಳನ್ನು ನೀವು ಕಲೀಲೇಬೇಕು. ಅಷ್ಟು ತುಂಬ ನ್ಯೂ ವರ್ಡ್ಸ್ಗಳು ಇಲ್ಲಿ ಪಾಠದಲ್ಲಿ ಬಂದಿರುವಂಥದ್ದನ್ನು ನಾನು ನೋಡ್ತೀನಿ. ಇನ್ನು ಓದಿರುವಂಥದ್ದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೀವು ನಾಳೆ ಬರುವಾಗ ಹೋಮ್ವರ್ಕ್ ಪ್ರಶ್ನೆಗಳನ್ನು ಬರ್ಕೊಂಡು ನನ್ನ ಮಕ್ಕಳ. ಎ ಫ್ಯೂ ವರ್ಡ್ಸ್ ಆರ್ ಗಿವನ್ ಬಿಲೋ. ಸಮ್ ಆಫ್ ದಮ್ ಆರ್ ರಿಲೇಟೆಡ್ ಟು ದ ಫೀಲ್ಡ್ ಆಫ್ ಬಿಸ್ನೆಸ್ and some are fields of science. Maybe a couple of them related to both. So read, discuss and fill the columns. ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ ಕಾಲಮ್ಗಳನ್ನು ಸೈನ್ಸು ಮತ್ತು ಬಿಸ್ನೆಸ್ಸು ಮತ್ತು ಎರಡಕ್ಕೂ ಸೇರಿಸಿದಂಥ ರೀತಿಯಾಗಿರುವುದನ್ನು ನೀವು ಬರ್ಕೊಂಬನ್ನಿ. ಜೊತೆಗೆ ಕೆಳಗಡೆ ವರ್ಡ್ಸ್ ಕ್ಲೂಸ್ಗಳನ್ನು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ರೈಟರ್ ಸೇಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನೇವಾ. ಇಟ್ ಎಕ್ಸ್ಪ್ರೆಸ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ದ ರೈಟರ್ಸ್ ಡ್ಯಾಶ್. ಅಲ್ಲಿ ಏನಾಯಿತು ಅವರಿಗೆ, ನಾನು ಜಿನೇವಾದಲ್ಲಿ ನನ್ನನ್ನು ಕಂಡುಕೊಂಡಂಥ ರೀತಿ ಹೇಗಿತ್ತು ಅನ್ನೋದನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕೆಲಿಸ್ ಬೋರೆಟ್ ಎನ್ನುವಂಥವ್ರು. ಅಲ್ಲಿ 4 ಆಪ್ಷನ್ಸ್ ಇದೆ, ಆಪ್ಷನ್ಸನ್ನು ನೋಡಿ ಬರೀ. ಎ ಫ್ಯೂ ಸ್ಟೇಟ್ಮೆಂಟ್ಸ್ ಆರ್ ನೇಮ್ ಬಿಲೋ. ರೀಡ್ ದೆಮ್ ಅಂಡ್ ಸೇ ವಿಚ್ ಆಫ್ ದೆಮ್ ಆರ್ ಟ್ರೂ ಆರ್ ಫಾಲ್ಸ್ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್. ಟ್ರೂ ಫಾಲ್ಸ್ ಇದೆ 1, 2, 3, 4 ಇದೆ. ಯಾವುದರಲ್ಲಿ ಟ್ರೂ ಮತ್ತು ಫಾಲ್ಸ್ ಅನ್ನುವಂಥದ್ದನ್ನು ಆ ಪಾಠಕ್ಕೆ ಸಂಬಂಧಿಸಿದಂಥ ರೀತಿಯಾಗಿ ಸಿಚುಯೇಷನ್ಸ್ ರೀತಿಯಾಗಿ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್, ಹರ್ತ್ ಟ್ರೆಮರ್ಸ್ ಆರ್ ಕಾಸ್ಡ್ ಬೈ 2 ಫ್ಯಾಕ್ಟರ್ಸ್. ಒನ್ ಈಸ್ ದ ಹರ್ತ್, ಬಟ್ ವಾಟ್ ಈಸ್ ದ ಅದರ್ ಫ್ಯಾಕ್ಟರ್ಸ್ ಅದೊಂದು ಬರ್ಕೊಂಡು ಬನ್ನಿ. ಸೊ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಬನ್ನಿ. ಇನ್ನು ಉಳಿದಿರುವಂತಹ ಒಂದು ಪ್ಯಾರಾಗ್ರಾಫ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ